ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಗದ್ದಲ, ಅಧಿಕಾರಿಗಳ ವಿರುದ್ಧ ದಲಿತ ಮುಖಂಡರ ಆಕ್ರೋಶ. ಮಾಲೂರು ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯು ತೀವ್ರ ಗೊಂದಲ ಮತ್ತು ವಾಗ್ವಾದಕ್ಕೆ ಸಾಕ್ಷಿಯಾಯಿತು. ಸಭೆಯ ಅಧ್ಯಕ್ಷತೆ ತಹಶೀಲ್ದಾರ್ ಎಂವಿ ರೂಪಾ ಹಾಗೂ ತಾಲೂಕು ಶಾಸಕರಾದ ಕೆವೈ ನಂಜೇಗೌಡರವರು ಅಧ್ಯಕ್ಷತೆ ವಹಿಸಿದ್ರು. ತಾಲೂಕು ಹಂತದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡೆಗೆ ದಲಿತ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ಸಭೆಯಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ದಲಿತ ವಿರೋಧಿ ಧೋರಣೆ ಆರೋಪ. ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ಎಸ್ಎಂ ವೆಂಕಟೇಶ್, ನಮ್ಮ ಸಮಸ್ಯೆಗಳನ್ನು ಕೇಳಲು ನಿಮಗೆ ಸಮಯವಿಲ್ಲವೇ? ನೀವು ದಲಿತ ವಿರೋಧಿಗಳೇ ಎಂದು ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನಿಸಿದ್ರು. ಅಧಿಕಾರಿಗಳ ಮೇಲೆ ವಾಗ್ದಾಳಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ಆಲಿಸುವ ಸಭೆಯನ್ನು ನಡೆಸದ ಸರ್ಕಾರದ ವಿರುದ್ಧ ಮುಖಂಡರು ಕಿಡಿಕಾರಿದ್ರು. ಅಂಬೇಡ್ಕರ್ ಜಯಂತಿ ಮಾಡುವುದು ಕೇವಲ ತೋರಿಕೆಗಲ್ಲ, ಅವರ ಆಶಯಗಳನ್ನು ಜಾರಿಗೊಳಿಸುವುದು ಮುಖ್ಯ ಎಂದು ಅವರು ಪ್ರತಿಪಾದಿಸಿದರು. ಜಾತಿವಾದದ ಆರೋಪ. ಆಡಳಿತ ಮಂಡಳಿಯು ಸುತ್ತಮುತ್ತಲಿರುವವರು ಜಾತಿವಾದಿಗಳಾಗಿದ್ದಾರೆ ಮತ್ತು ಇದು ಜಿಲ್ಲಾಧಿಕಾರಿಗಳ ಸುತ್ತೋಲೆಗಳಿಗೂ ಬೆಲೆ ಕೊಡುತ್ತಿಲ್ಲ ಎಂದು ಮುಖಂಡರು ಗುಡುಗಿದ್ರು. ಮೈಕ್ ಕಿತ್ತುಕೊಂಡು ಘಟನೆ. ಚರ್ಚೆ ಕಾವೇರುತ್ತಿದ್ದಂತೆ ಅಧಿಕಾರಿಗಳು ಪರಿಸ್ಥಿತಿಯನ್ನ ಸಮಾಧಾನಪಡಿಸಲು ಪ್ರಯತ್ನಿಸಿದ್ರು. ಆಕ್ರೋಶಗೊಂಡ ಮುಖಂಡರು ಮೈಕ್ ಹಿಡಿದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸಿದ್ರು. ಕೊನೆಗೆ ಅಧಿಕಾರಿಗಳು ಮುಖಂಡರ ಬೇಡಿಕೆಗಳನ್ನು ಆಲಿಸಿ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸುವ ಭರವಸೆ ನೀಡಿದ್ರು. ಆದರೂ ದಲಿತ ಸಮುದಾಯದ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸದ ಹೊರತು ಇಂತಹ ಆಚರಣೆಗಳಿಗೆ ಅರ್ಥವಿಲ್ಲ ಎಂದು ಸಂಘಟನೆಯ ಕಾರ್ಯಕರ್ತರು ಗುಡುಗಿದ್ರು. ಈ ಸಮಯದಲ್ಲಿ ಮಾಲೂರು ತಾಲೂಕಿನ ಎಲ್ಲ ಹಂತದ ಎಲ್ಲ ಅಧಿಕಾರಿಗಳು, ದಲಿತ ಸಂಘಟನೆಗಳ ಎಲ್ಲ ಮುಖಂಡರು, ಪದಾಧಿಕಾರಿಗಳು ಇದ್ದರು. ವರದಿ ನಾರಾಯಣಸ್ವಾಮಿ, ಡಿಎನ್, ಮಾಲೂರು. ಈಗ ನೀನೇನೇನು ಕೇಳಿದೆ ಕೇಳ್ಬಿಟ್ಟು ಕೂತ್ಕೊಂಡು ನಾನು ರಿಪ್ಲೈ ಕೊಡ್ತೇನೆ. ಹೇಳ್ತೀಯಪ್ಪ, ನೀನ್ ಟೈಮ್ ಕೊಟ್ಟಿರಪ್ಪ, ನೀನ್ ಟೈಮ್ ಕೊಟ್ವಿ. ನೀನೆಲ್ಲ ಕೇಳಿಬಿಟ್ಟು ಕೂತ್ಕೊಂಡಿದ್ರೆ ನೀನು ಕೇಳಿದಕ್ಕೆಲ್ಲ ಏನೇನು ಹೇಳ್ಬೇಕು ಅಂತ ನಾನು ಹೇಳ್ತಾ ಇದ್ದೆ. ನೀನು ಒಂದೇ ಸರಿ ಎಲ್ಲಿ ಹೋಗ್ಬಿಡು, ನೀನು ಎಲ್ಲಿಂದ ಎಲ್ಲೋದೆ? ಯಾವಾಗ್ಲೂ ಮಾತಾಡುವಾಗ ಬುದ್ಧಿಮಂತಲ್ಲ ಮಾತಾಡ್ತೀಯ ಅಂತ ನಾನು ಟೈಮ್ ಕೊಡ್ತೀನಿ. ಆದ್ರೆ ನಿನ್ನ ಎಲ್ಲ ಡೈವರ್ಟ್ ಹೋಗ್ತದೆ ವಿಷಯ. ನೋಡಿಯಪ್ಪ, ಒಳ್ಳೇದೇನೋ ಹೇಳಿದ್ರೆ ನಾನು ತುಂಬಾ ಸಮಾಧಾನವಾಗಿ ಕೇಳೋಕೆ ನಡೆಯಿದ್ದೀನಿ. ಪ್ರತಿ ದಿವಸ ದಲಿತರ ಜೊತೆಲೆ ನಾನು ಹಿಂದುಳಿದ ಜೊತೆಲೆ ನಾನು ಪ್ರತಿದಿನ ಒತ್ತಾಗೋದು ಹೌದಪ್ಪ. ನೀನು ನಿನ್ನ ಸಲಹೆ ಕೊಡು, ಏನು ಆರಾಮಾಗಿ ಕೂತ್ಕೋ. ಮತ್ತೆ ಅದಕ್ಕೆ ಏನ್ ನಾನು ಏನ್ ಹೇಳ್ಬೇಕು, ಆಡಳಿತ ಏನ್ ಹೇಳ್ಬೇಕು ಕೇಳ್ಬೇಕಲ್ವಾ? ಅದನ್ನೇ ಬಿಟ್ಬಿಟ್ಟು ನೀನು ಅದೇನೋ ಮಾತಾಡೋದು ನೀನು ಸಲಹೆಗಳು, ಅಭಿಪ್ರಾಯಗಳು, ಮತ್ತೆ ಅದರಲ್ಲಿ ಯಾವ್ದಾವ್ದು ಇವು ಕರೆಕ್ಟ್ ಇದೆ, ಯಾವ್ದು ಮಾಡಬಹುದು, ಯಾವ್ದು ಮಾಡಕ್ಕಾಗಲ್ಲ, ಚರ್ಚೆ ಆಗ್ಬೇಕಲ್ವಾ? ಇದೇ ಚರ್ಚೆ ಆಗಿದ್ದು. ನಮ್ಮ SC ಜನಾಂಗದಿಂದ ಒಂದು ಕುತೂಹಲ ಸಭೆಯನ್ನ ಕರೀಬೇಕು ಅಂತೇಳಿ ಇದು ಕರೆಕ್ಟ್. ಅದಕ್ಕೂ ಕೂಡ ನನಗೆ ತುಂಬಾ ಬೇಜಾರಾಗಿದೆ ಏನಂದ್ರೆ, ಒಂದು ಸಭೆಯನ್ನು ಕರೆದಾಗ ಅವತ್ತು ನೆಟ್ಕೊಂಡ ರೀತಿ ನೋಡ್ಬಿಟ್ಟು ನನಗೆ ತುಂಬಾ ಬೇಜಾರಾಗಿದೆ. ಹೆಂಗಿರ್ಬೇಕಾದ್ರೆ ಒಳ್ಳೆ ಸಲಹೆ ಇರಬೇಕು, ತೀರ್ಮಾನಗಳಾಗಬೇಕು. ಏನಪ್ಪಾ ನಮ್ಮ ತೀರ್ಮಾನಗಳು ಏನು ಹೆಂಗಿರ್ಬೇಕಾದ್ರೆ ಏನಿಲ್ಲ ಚರ್ಚೆ ಆಗ್ತದೆ, ಒಳ್ಳೆಯ ತೀರ್ಮಾನಗಳಾಗಬೇಕು, ಆರೋಗ್ಯಕರವಾಗಿರ್ಬೇಕು. ಈ ರೀತಿ ಚರ್ಚೆ ಆಗೋದಾದ್ರೆ ನಾನು ತುಂಬಾ ಫ್ರೀ ಆಗಿದ್ದೀನಲ್ಲ, ಕೂತ್ಕೊಂಡಾಗ ಮನೆ ನೋಡಿದ್ರಲ್ಲಪ್ಪ, ಹಾಗಾಗಿ ನಾನು ಅವತ್ತು ಮಾಡಿದೆ. ಇವತ್ತು ನನ್ನ ತಾಲೂಕು ನಮ್ಮ ತಹಸೀಲ್ದಾರ್ಗೂ ಹೇಳ್ತೀನಿ, ಕನಿಷ್ಠ 2 ತಿಂಗಳಿಗೆ ಮತ್ತೆ ಫ್ರೆಂಡ್ಲಿ ಕೂತ್ಕೊಳ್ಳೋದು, ಏನಾಗಿದೆ ಏನು ಚರ್ಚೆ ಮಾಡುತ್ತದ್ದು ಇವತ್ತೇ ತೀರ್ಮಾನ ಮಾಡ್ತೀನಿ. ಪ್ರತಿ 2 ರಿಂದ 2.5 ತಿಂಗಳ ಒಳಗಡೆ ಒಂದು ಸಭೆಯಲ್ಲಿ ಇಲ್ಲೇ ಸೇರಿ ಮಾಡೋಣ ಅಂತೇಳಿ ನಾನು ಇವತ್ತು ತೀರ್ಮಾನ ಮಾಡ್ತೀನಿ. ನಿಮ್ಮ ಸಲಹೆ